ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ತೆಲುಗು ಸುದ್ದಿವಾಹಿನಿ ಸಾಕ್ಷಿ ಮತ್ತು ಸಾಕ್ಷಿ ದಿನಪತ್ರಿಕೆ ನನ್ನ ವಿರುದ್ಧ ದುರುದ್ದೇಶಪೂರಿತವಾಗಿ ಮಾನಹಾನಿಕರ ವಿಷಯ ಪ್ರಕಟ ಮಾಡಿದ್ದು ಟಿಟಿಡಿ ಅಧ್ಯಕ್ಷನಾಗಿ ವೆಂಕಟೇಶ್ವರ ಸ್ವಾಮಿಗೆ ಸಲ್ಲಿಸುತ್ತಿರುವ ನನ್ನ ಪವಿತ್ರ ಸೇವೆಗಳಿಗೆ ಮಾನಹಾನಿ ಮಾಡುವ ದೊಡ್ಡ ಪಿತೂರಿಯ ಭಾಗವಾಗಿದೆ ಅಂತ ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡುರವರು ತಿಳಿಸಿದ್ದಾರೆ. ನನ್ನ ವಿರುದ್ಧ ಆಧಾರರಹಿತ ವಿಷಯ ಪ್ರಕಟಿಸುವ ಮತ್ತು ಪ್ರಸಾರ ಮಾಡುವ ಮೂಲಕವಾಗಿ ಅಪಪ್ರಚಾರಕ್ಕೆ ಏಕೈಕ ಕಾರಣ ಏನಂದರೆ ನಾನು ಸ್ಥಳೀಯ ಮಾಧ್ಯಮ ಸಂಸ್ಥೆಯಾಗಿರುವ TV5ನ ಮುಖ್ಯಸ್ಥ. ಅದು ಪಕ್ಷಪಾತವಿಲ್ಲದ ನಿಷ್ಪಕ್ಷಪಾತ ಮತ್ತು ನ್ಯಾಯಯುತ ಸುದ್ದಿಗಳನ್ನು ಪ್ರಸಾರ ಮಾಡುತ್ತೆ. ಅಂತಹ ಯಾವುದೇ ಪ್ರಸಾರ ಸಾಕ್ಷಿ ಮ್ಯಾನೇಜ್ಮೆಂಟ್ನ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿದೆ. ಸಾಕ್ಷಿ TV ಮತ್ತು ಸಾಕ್ಷಿ ದಿನಪತ್ರಿಕೆ ನನ್ನ ವಿರುದ್ಧ ಪ್ರಕಟಿಸಿದ ಮಾನನಷ್ಟ ಮತ್ತು ಅಸಭ್ಯ ವಿಷಯ ತೆಲುಗು ಜನರಲ್ಲಿ ನನ್ನ ಖ್ಯಾತಿ ಹಾಳು ಮಾಡಿದೆ. ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಇರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕೋಟ್ಯಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದೆ ಅಂತ ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡುರವರು ತಿಳಿಸಿದ್ದಾರೆ. ಇದೇ ಆಗಸ್ಟ್ 10 ಮತ್ತು 14ರಂದು ಪಕ್ಷಪಾತ, ಭಾಗಶಃ ಮತ್ತು ದುರುದ್ದೇಶಪೂರಿತ ವರದಿಗಳಿಂದ ತೀವ್ರವಾಗಿ ನೊಂದಿರುವ ನಾನು ಆಗಸ್ಟ್ 18ರಂದು ನನ್ನ ವಕೀಲರ ಮೂಲಕ ಸಾಕ್ಷಿ ಮ್ಯಾನೇಜ್ಮೆಂಟ್ಗೆ ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಗೆ ಪಾವತಿ ಮಾಡಬೇಕಾಗಿರುವಂತಹ 10 ಕೋಟಿ ರೂಪಾಯಿ ಪರಿಹಾರ ಕೋರಿ ಕಾನೂನು ನೋಟಿಸ್ ಕಳಿಸಿದ್ದೇನೆ. ಸಾಕ್ಷಿ ಮ್ಯಾನೇಜ್ಮೆಂಟ್ ಕಾನೂನು ಸೂಚನೆಯಲ್ಲಿ ಉಲ್ಲೇಖಿಸಿದಂತೆ ನಿಗದಿತ ಸಮಯದ ಒಳಗಾಗಿ ಪ್ರತಿಕ್ರಿಯೆ ಕೊಡದೇ ಇದ್ದರೆ ಕಾನೂನಿನ ಅಡಿಯಲ್ಲಿ ನನಗೆ ಲಭ್ಯವಿರುವಂತಹ ಎಲ್ಲ ಕಾನೂನು ಕಾರ್ಯವಿಧಾನಗಳನ್ನು ನಾನು ಪ್ರಾರಂಭಿಸ್ತೇನೆ. ಕಾನೂನಿನ ಸಂಬಂಧಿತ ನಿಬಂಧನೆಗಳು ಮತ್ತು ಜಾರಿಯಲ್ಲಿ ಇರುವ ಸಂಬಂಧಿತ ನಿಯಮಗಳನ್ನು ಬಳಕೆ ಮಾಡಿಕೊಂಡು ಇಂದಿರಾ ಟೆಲಿವಿಷನ್ ಲಿಮಿಟೆಡ್ ಪ್ರಸಾರ ನಿಲ್ಲಿಸೋದಕ್ಕೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ದೂರು ಸಲ್ಲಿಸೋದು ಸೇರಿದಂತೆ ಎಲ್ಲ ಕ್ರಮಗಳನ್ನು ಕೈಗೊಳ್ತೀನಿ ಅಂತ ಬಿಆರ್ ನಾಯ್ಡುರವರು ತಿಳಿಸಿದ್ದಾರೆ. ಸಾಕ್ಷಿ TV ಮತ್ತು ಸಾಕ್ಷಿ ಪತ್ರಿಕೆ ವಿರುದ್ಧ ಬಿಆರ್ ನಾಯ್ಡುರವರು ಕಿಡಿಕಾರಿದ್ದಾರೆ. ಟಿಟಿಡಿ ಅಧ್ಯಕ್ಷರಾಗಿರುವ ಬಿಆರ್ ನಾಯ್ಡುರವರು ವಾಗ್ದಾಳಿ ನಡೆಸಿದ್ದಾರೆ. ಆಧಾರರಹಿತ ಟೀಕೆಗಳು ಏನು ಮಾಡಿದೆ ಸುದ್ದಿವಾಹಿನಿ, ಅದಕ್ಕೆ ಉತ್ತರಿಸಬೇಕು. ನಿಗದಿತ ಸಮಯದೊಳಗೆ ಉತ್ತರಿಸಬೇಕು. ಸೂಕ್ತ ಸಮಯದೊಳಗೆ ಪ್ರತಿಕ್ರಿಯೆ ಕೊಡದೇ ಇದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀನಿ. 10 ಕೋಟಿ ಪರಿಹಾರ ನೀಡುವಂತೆ ಬಿಆರ್ ನಾಯ್ಡುರವರು ಆಗ್ರಹ ಮಾಡಿದ್ದಾರೆ. ಬಿಆರ್ ನಾಯ್ಡುರವರ ವಿರುದ್ಧ ಮಾನಹಾನಿಕರ ಸುದ್ದಿಗಳನ್ನು ಪ್ರಸಾರ ಮಾಡಲಾಗಿತ್ತು. ಸಾಕ್ಷಿ TV ಪತ್ರಿಕೆ ವಿರುದ್ಧ ಬಿಆರ್ ನಾಯ್ಡುರವರು ಆಕ್ರೋಶ ಹೊರಹಾಕಿದ್ದಾರೆ.